ಮಿತ್ರರೇ ನಮಸ್ಕಾರ. ಮಿತ್ರರೇ, ಪಾಕಿಸ್ತಾನದ ಒಳಗೆ ಇರುವಂತಹ ಆಂತರಿಕ ಸಂಘರ್ಷ ಇದೆಯಲ್ಲ, ಇದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ? ಈ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಕೇಳಿದ್ರೆ, ಒಂದು ಕಡೆ POK ಭಾಗದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯನ್ನ ನೀವು ಪ್ರತಿನಿತ್ಯ ನೋಡ್ತಾ ಇದ್ದೀರಿ. ಸೋಷಿಯಲ್ ಮೀಡಿಯಾ ತೆಗೆದ್ರೆ ಸಾಕಷ್ಟು ವಿಡಿಯೋಗಳು ಬರ್ತವೆ. ಅಲ್ಲಿ ಸರ್ಕಾರ ಕಂಪ್ಲೀಟ್ ಆಗಿ ಫೇಲ್ಯೂರ್ ಆಗಿದೆ. POK ಜನರ ಆಕ್ರೋಶವನ್ನು ತಣಿಸೋದಕ್ಕೆ ಪಾಕಿಸ್ತಾನದ ಸರ್ಕಾರದ ಕೈಲೂ ಆಗ್ತಾ ಇಲ್ಲ, ಪಾಕಿಸ್ತಾನದ ಸೇನೆ ಕೈಲೂ ಕೂಡ ಆಗ್ತಾ ಇಲ್ಲ. ಸದ್ಯ ದಂಡಂ ದಶಗುಣಂ ಅನ್ನುವಂತಹ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಆಸಿಮ್ ಮುನೀರ್ ಪಡೆ ನಿರ್ಧಾರ ಮಾಡಿದೆ. ಆದರೂ ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಹೆಚ್ಚುವರಿಯಾಗಿ 8,000 ಸೈನಿಕರನ್ನ POK ಭಾಗಕ್ಕೆ ಪಾಕಿಸ್ತಾನದ ಸೇನೆ ಕಳುಹಿಸಿದೆ. ಅಂದ್ರೆ ಇಡೀ ಪ್ರತಿಭಟನೆಯನ್ನು ನಿರ್ದಯವಾಗಿ ಹತ್ತಿಕ್ಕೋದಕ್ಕೆ ಆಸಿಮ್ ಮುನೀರ್ ನಿರ್ಧಾರ ಮಾಡಿದ್ದಾನೆ. ಇದು ಒಂದು ಕಡೆ. POKಯಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಹೋರಾಟ ಮಾಡುವವರಲ್ಲಿ ಅನೇಕ ರೀತಿಯ ಭಾವನೆಗಳಿದ್ದಾವೆ. ಒಂದಷ್ಟು ಜನರಿಗೆ ಭಾರತದೊಂದಿಗೆ ಸೇರುವಂತಹ ಬಯಕೆ ಇದೆ, ಇನ್ನು ಕೆಲವರಿಗೆ ತಮ್ಮದೇ ಸ್ವತಂತ್ರ ದೇಶವನ್ನ ಮಾಡಿಕೊಳ್ಳುವಂತಹ ಬಯಕೆಯೂ ಕೂಡ ಇದೆ. ಮತ್ತೆ ಕೆಲವರಿಗೆ ಪಾಕಿಸ್ತಾನದಿಂದ ಒಳ್ಳೆಯ ಆಡಳಿತ ಸಿಕ್ಕಿ ತಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ರೆ ಪಾಕಿಸ್ತಾನದ ಜೊತೆಗೆ ಇರ್ತೀವಿ ಎನ್ನುವಂತಹ ಆಸೆ ಆಕಾಂಕ್ಷೆಗಳು ಕೂಡ ಇದ್ದಾವೆ. ಹೀಗಾಗಿ POK ಜನರಿಗೆ ಸ್ಪಷ್ಟವಾದಂತಹ ಉದ್ದೇಶ ಇಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯದ ಪ್ರಕಾರ ಆಸಿಮ್ ಮುನೀರ್ ಪಡೆ ಬಹಳಷ್ಟು ಕಷ್ಟಪಟ್ಟರೆ POKಯಲ್ಲಾಗ್ತಾ ಇರುವಂತಹ ಈ ಒಂದು ಪ್ರತಿಭಟನೆಯನ್ನು ಹತ್ತಿಕ್ಕಬಹುದು. ಆದರೆ ಒಂದು ಕಡೆ POKಯಲ್ಲಿ ಹೀಗಾಗ್ತಾ ಇರುವಂತಹ ಈ ಸಂದರ್ಭದಲ್ಲೇ ಇತ್ತ ಬಲೂಚಿಸ್ತಾನದಲ್ಲಿ ನಿರ್ಣಾಯಕ ಯುದ್ಧ ಆರಂಭಗೊಂಡಿದೆ. ಬಲೂಚ್ ನಾಯಕ ಮಹತ್ವದ ಘೋಷಣೆ ಮಾಡಿದ್ದಾರೆ. ಇಡೀ ಬಲೂಚಿಸ್ತಾನ ನಮ್ಮ ಕಂಟ್ರೋಲ್ನಲ್ಲಿದೆ, 85% ಭೂಮಿ ನಮ್ಮ ಕೈವಶದಲ್ಲಿದೆ ಅಂತ ಅವರು ಘೋಷಣೆ ಮಾಡಿದ್ದಾರೆ. ಮಿತ್ರರೇ, ಅದಷ್ಟೇ ಆಗಿದ್ರೆ ನಾನು ಈ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತಹ ಅವಶ್ಯಕತೆ ಇರಲಿಲ್ಲ. ಯಾಕಂದ್ರೆ ಬಲೂಚಿಸ್ತಾನದಲ್ಲಿ ಈ ಹಿಂದಿನಿಂದಲೂ ಕೂಡ ಬಲೂಚ್ ಹೋರಾಟಗಾರರು ಇಂತಹ ಕ್ಲೈಮ್ಗಳನ್ನು ಮಾಡ್ತಾ ಇದ್ರು. ಆದರೆ ಈಗ ಬಲೂಚಿಸ್ತಾನದಲ್ಲಿ ಅಲ್ಲಿನ ಹೋರಾಟಗಾರರು ಹೇಳ್ತಾ ಇರೋದಕ್ಕೂ ಅಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳಿಗೂ ತಾಳಮೇಳ ಕೂಡಿ ಬರ್ತಾ ಇದೆ. ಬಲೂಚಿಸ್ತಾನ ನಿಜವಾಗ್ಲೂ ಕೂಡ ಪಾಕಿಸ್ತಾನದ ಕೈಯಿಂದ ತಪ್ಪಿ ಹೋಗ್ತಾ ಇದೆ. ಆಸಿಮ್ ಮುನೀರ್ ಟೋಟಲಿ ಬಲೂಚಿಸ್ತಾನದ ವಿಚಾರದಲ್ಲಿ ಕೈ ಚೆಲ್ಲಿದ್ದಾನೆ ಎನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ. ಅದನ್ನು ಸ್ವಲ್ಪ ವಿವರಿಸಿ ಹೇಳ್ತೀನಿ. ಅದಕ್ಕೋಸ್ಕರವಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಮಿತ್ರರೇ, ನಿಮಗೆಲ್ಲ ನೆನಪಿರಬಹುದು, ನಾನು ಮೊನ್ನೆ ತಾನೇ ಒಂದು ವಿಡಿಯೋ ಮಾಡಿ ಈ ಬಲೂಚಿಸ್ತಾನದ ವಿಚಾರದಲ್ಲಿ ಒಂದು ಮಾಹಿತಿ ಕೊಟ್ಟಿದ್ದೆ. ಅಲ್ಲಿನ ಬಲೂಚ್ ಲಿಬರೇಷನ್ ಆರ್ಮಿಯವರು ನಿರ್ಣಾಯಕ ಯುದ್ಧವನ್ನು ಸಾರಿದರೆ ಪಾಕಿಸ್ತಾನದ ಸೇನೆಗೆ ಅದು ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದೆ ಅಂತ. ಅದಕ್ಕೆ ಪಾಕಿಸ್ತಾನದ ಸರ್ಕಾರ ಏನು ಮಾಡಿತ್ತು, ಈ ಮೌಸಿನ್ ನಖ್ವಿಗೆ ಅದರ ಜವಾಬ್ದಾರಿಯನ್ನು ವಹಿಸಿತ್ತು. ಮೌಸಿನ್ ನಖ್ವಿ ಯಾರು ಅಂತ ನಿಮಗೆಲ್ಲ ಗೊತ್ತು, ಅದೇ ಕಪ್ ಕಳ್ಳ. ಆತ ಪಾಕಿಸ್ತಾನದ ಇಂಟೀರಿಯರ್ ಮಿನಿಸ್ಟರ್ ಕೂಡ ಹೌದು, ಅಂದರೆ ನಮ್ಮಲ್ಲಿ ಗೃಹ ಸಚಿವರಿದ್ದಂತೆ. ಆತ ಹೇಳಿದ್ದ, ಈ ಬಲೂಚ್ ಲಿಬರೇಷನ್ ಆರ್ಮಿ ಮತ್ತು ಈ ಬಲೂಚಿಸ್ತಾನ ಸಪರೇಟಿಸ್ಟ್ಗಳೇನಿದ್ದಾರೆ ಅವರ ವಿರುದ್ಧ ನಾವು ನಿರ್ಣಾಯಕ ಯುದ್ಧವನ್ನು ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಆಗಿ ಅದನ್ನು ನಾವು ಸದೆ ಬಡಿತೀವಿ, ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಸಹಿಸಿಕೊಳ್ಳೋದಿಲ್ಲ, 0 ಟಾಲರೆನ್ಸ್, ಈ ರೀತಿಯಾಗಿ ಘೋಷಣೆ ಮಾಡಿದ್ದ. ಜೊತೆಗೆ ಪಾಕಿಸ್ತಾನದ ಸರ್ಕಾರವೂ ಕೂಡ ಹೇಳ್ಕೊಂಡಿತ್ತು ಬಲೂಚಿಗಳ ವಿರುದ್ಧ ನಿರ್ಣಾಯಕ ಯುದ್ಧ ಸಾರಿದ್ದೀವಿ ಅಂತ. ಆದರೆ ಅದೆಲ್ಲವೂ ಕೂಡ ಟೋಟಲಿ ಸುಳ್ಳು. ಪಾಕಿಸ್ತಾನದ ಜನರ ಕಿವಿಗೆ ಹೂ ಮೂಡಿಸೋದಕ್ಕೋಸ್ಕರವಾಗಿ ಪಾಕಿಸ್ತಾನದ ಸರ್ಕಾರ ಈ ರೀತಿಯಾಗಿ ಹೇಳ್ತಾ ಇದೆ. ವಾಸ್ತವಿಕ ವಿಚಾರ ಏನು ಕೇಳಿದ್ರೆ, ಪಾಕಿಸ್ತಾನದ ಸೇನೆ ಬಲೂಚಿಸ್ತಾನಕ್ಕೆ ಎಂಟ್ರಿ ಕೊಡಬೇಕು ಅಂತಂದ್ರೆ 1,000 ಬಾರಿ ಯೋಚನೆ ಮಾಡ್ತಾರೆ. ಯಾವೊಬ್ಬ ಪಾಕಿಸ್ತಾನಿ ಸೈನಿಕನೂ ಕೂಡ ಬಲೂಚಿಸ್ತಾನಕ್ಕೆ ಹೋಗೋದಕ್ಕೆ ಇಷ್ಟನೇ ಪಡೋದಿಲ್ಲ. ಯಾಕೆ ಅಂತಂದ್ರೆ ಹೋದವರು ವಾಪಸ್ ಬರ್ತಾರೆ ಎನ್ನುವಂಥ ಯಾವುದೇ ಗ್ಯಾರಂಟಿ ಇಲ್ಲ. ಹೀಗಾಗಿ ಬಲೂಚಿಸ್ತಾನ ವಿಚಾರದಲ್ಲಿ ಪಾಕಿಸ್ತಾನದ ಸರ್ಕಾರ ಮತ್ತು ಅಲ್ಲಿನ ಸೇನೆ ಹೇಳ್ತಾ ಇರೋದೆಲ್ಲವೂ ಕೂಡ ಪಕ್ಕಾ ಕಟ್ಟುಕತೆ ಅಷ್ಟೇ. ಬಲೂಚಿಸ್ತಾನದ ನಿಜ ಸ್ಥಿತಿ ಏನಿದೆ ಅನ್ನೋದಕ್ಕೆ ಇತ್ತೀಚೆಗೆ ಬಲೂಚಿಸ್ತಾನದ ಮೀರ್ ಯಾರ್ ಬಲೂಚ್ ಮಾಡಿದಂತಹ ಒಂದು ಘೋಷಣೆಯೇ ಪ್ರತ್ಯಕ್ಷ ಸಾಕ್ಷಿ. ಮೀರ್ ಯಾರ್ ಬಲೂಚ್ ಬಲೂಚಿಸ್ತಾನ ಪರವಾಗಿ ಪ್ರಬಲವಾದಂತಹ ಹೋರಾಟಗಾರ, ಸಪರೇಟಿಸ್ಟ್ ನಾಯಕ ಆತ ಇತ್ತೀಚೆಗೆ ಎಕ್ಸ್ ಖಾತೆಯಲ್ಲಿ ಮಹತ್ವದ ಘೋಷಣೆ ಮಾಡಿದ್ದಾನೆ. ಅದರಲ್ಲಿ ಆತ ಏನು ಹೇಳಿದ್ದಾನೆ ಅಂತಂದರೆ, ಇವತ್ತು ಬಲೂಚಿಸ್ತಾನದ ಇಡೀ ಪ್ರಾಂತ್ಯ ಇದೆಯಲ್ಲ, ಇದರಲ್ಲಿ 85% ಭೂಮಿಯನ್ನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ಅಷ್ಟು ಮಾತ್ರ ಅಲ್ಲ, ನಾವು ಮಾ ಚುಕೈನಿ ಬಲೂಚಿಸ್ತಾನಿ ಅನ್ನುವಂಥ ಗೀತೆಯನ್ನು ರಾಷ್ಟ್ರಗೀತೆಯಾಗಿ ಘೋಷಣೆ ಮಾಡ್ತಾ ಇದ್ದೀವಿ. ಹಾಗೆ ಬಲೂಚಿ ಫಲೂಸ್ ಇದೆಯಲ್ಲ, ಇದು ಇನ್ಮುಂದೆ ನಮ್ಮ ಕರೆನ್ಸಿ ಆಗಿರುತ್ತೆ. ನಮಗೆ ನಮ್ಮದೇ ಆದಂತಹ ರಾಷ್ಟ್ರಧ್ವಜ ಇದೆ. ಹಾಗೆ ಇಡೀ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ 150 ಗ್ಯಾಸ್ ಫೀಲ್ಡ್ಗಳನ್ನು ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ. 1200ಕ್ಕೂ ಹೆಚ್ಚು ಕಲ್ಲಿದ್ದಲು ನಮ್ಮ ಕೈವಶದಲ್ಲಿದೆ. ಇದರ ಜೊತೆಗೆ ಇಷ್ಟು ದಿನ ಈ ಬಲೂಚ್ ಮತ್ತು ಪಶ್ತೂನ್ ಭಾಗದ ಜನರು ಪಾಕಿಸ್ತಾನದ ಸೇನೆ ಮತ್ತು ಪಾಕಿಸ್ತಾನದ ಸರ್ಕಾರದಲ್ಲಿ, ಜೊತೆಗೆ ಪಾಕಿಸ್ತಾನದ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅವರೆಲ್ಲರೂ ಕೂಡ ಸ್ವಪ್ರೇರಣೆಯಿಂದ ತಮ್ಮ ತಮ್ಮ ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟು ನಮ್ಮ ಹೋರಾಟಕ್ಕೆ ಕೈ ಜೋಡಿಸ್ತಾ ಇದ್ದಾರೆ, ನಮ್ಮ ಪರವಾಗಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಮುಂದೆ ಪಾಕಿಸ್ತಾನ ಇದೆಯಲ್ಲ, ಇದು ನಮಗೆ ನೆರೆ ದೇಶ. ನಮ್ಮ ಬಳಿಯಲ್ಲಿ ಫೈಟರ್ ಜೆಟ್, ಹೆಲಿಕಾಪ್ಟರ್, ಪಿರಂಗಿಗಳು ಇಲ್ಲದೆ ಇರಬಹುದು, ಆದರೆ ಇಡೀ ನೆಲ ಇದೆಯಲ್ಲ, ಇದು ನಮ್ಮ ಕಂಟ್ರೋಲ್ನಲ್ಲಿದೆ. ಜೊತೆಗೆ ಪಾಕಿಸ್ತಾನ ತನ್ನ ಸೇನೆ ಅಥವಾ ವಾಯುಪಡೆ, ನೌಕಾಪಡೆ ಇವುಗಳನ್ನು ಬಳಸಿಕೊಂಡು ಈ ಪ್ರದೇಶದಲ್ಲಿ ಅಸ್ಥಿರತೆಯನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ನಾವು ಅದಕ್ಕೆ ಅವಕಾಶ ಕೊಡೋದಿಲ್ಲ, ತಕ್ಕ ಪ್ರತ್ಯುತ್ತರ ಕೊಡ್ತೀವಿ.
ಇವತ್ತು ವಿಶ್ವದ ರಾಷ್ಟ್ರಗಳು ಬಲೂಚ್ ಗಣರಾಜ್ಯಕ್ಕೆ ಸ್ವತಂತ್ರ ಮಾನ್ಯತೆಯನ್ನ ನೀಡಬೇಕು. ಪ್ರಾದೇಶಿಕ ಸ್ಥಿರತೆಗೆ ಇದು ಸಹಕಾರಿಯಾಗತ್ತೆ. ಜೊತೆಗೆ ಪಾಕಿಸ್ತಾನ ಇಷ್ಟು ದಿನಗಳ ಕಾಲ ತಮ್ಮ ನೆರೆ ದೇಶಗಳೊಂದಿಗೆ ವೈಷಮ್ಯವನ್ನ ಸಾಧಿಸಿದೆ, ಅಣ್ವಸ್ತ್ರದ ಬೆದರಿಕೆ ಹಾಕಿಕೊಂಡೇ ಬಂದಿದೆ. ಅದನ್ನ ಅಂತ್ಯ ಮಾಡುವಂತಹ ಹೊಸ ಅಧ್ಯಾಯ ಈಗ ಆರಂಭವಾಗ್ತಾ ಇದೆ ಅಂತ ಮೀರ್ ಯಾರ್ ಬಲೂಚ್ ತನ್ನ ಘೋಷಣೆಯಲ್ಲಿ ತಿಳಿಸಿದ್ದಾನೆ. ಇಲ್ಲಿ ಮೆಸೇಜ್ ತುಂಬಾ ಸ್ಪಷ್ಟವಾಗಿದೆ. ಮೊದಲನೇದಾಗಿ ಅವರು ತಮ್ಮದೇ ಆದಂತಹ ಒಂದು ರಾಷ್ಟ್ರಗೀತೆಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ. ಅದರ ಹೆಸರು ಮಾ ಚುಕೈನ್ ಬಲೂಚಾನಿ ಅಂತ. ಜೊತೆಗೆ ತಮ್ಮದೇ ಆದಂತಹ ಕರೆನ್ಸಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಬಲೂಚಿ ಫಲೂಸ್ ನಮ್ಮ ಮುಂದಿನ ಕರೆನ್ಸಿ ಆಗಿರುತ್ತೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಇದನ್ನು ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೊಂದಷ್ಟು ಪ್ರಶ್ನೆ ಬರಬಹುದು. ಬಲೂಚಿಸ್ತಾನದವರು ಈ ಹಿಂದೆಯೂ ಕೂಡ ಇಂತಹ ಘೋಷಣೆಗಳನ್ನು ಮಾಡಿಕೊಂಡಿದ್ರು, ಈ ಕರೆನ್ಸಿಗೆಲ್ಲ ಏನು ಮಹತ್ವ ಇದೆ ಅಂತ. 1971ಕ್ಕೆ ಮೊದಲು ಬಾಂಗ್ಲಾದೇಶದಲ್ಲೂ ಕೂಡ ಇಂತಹದೇ ಬೆಳವಣಿಗೆಗಳಾಗ್ತಾ ಇದ್ವು. ಅದನ್ನು ಪೂರ್ವ ಪಾಕಿಸ್ತಾನ ಅಂತ ಕರೆಯಲಾಗ್ತಾ ಇತ್ತು. ಆ ಸಂದರ್ಭದಲ್ಲೂ ಕೂಡ ಬಾಂಗ್ಲಾದೇಶದಲ್ಲಿ ಒಂದಷ್ಟು ಜನ ಅಲ್ಲಿನ ಸ್ವತಂತ್ರಕ್ಕಾಗಿ ಸಂಘಟಿತರಾಗ್ತಲೇ ಇದ್ರು. ಆ ಸಂದರ್ಭದಲ್ಲಿ ಅವರು ತಮ್ಮ ಕರೆನ್ಸಿಯನ್ನ ಘೋಷಣೆ ಮಾಡಿಕೊಂಡಿದ್ರು. ಟಕಾ ನಮ್ಮ ಕರೆನ್ಸಿ ಅಂತ ಅವರು ಹೇಳ್ಕೊಂಡಿದ್ರು. ಆಗ್ಲೂ ಕೂಡ ಜಗತ್ತು ಹಾಗೆ ನೋಡ್ತಾ ಇತ್ತು, ಇದಕ್ಕೆಲ್ಲ ಎಲ್ಲಿ ಮಾನ್ಯತೆ ಇರುತ್ತೆ, ಟಕಾ ಅಧಿಕೃತವಾಗಿ ಕರೆನ್ಸಿ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ. ಆದರೆ 1971ರ ನಂತರ ಏನಾಯಿತು ಅಂತ ನಿಮಗೆಲ್ಲ ಗೊತ್ತೇ ಇದೆ. ಇವತ್ತು ಬಾಂಗ್ಲಾದೇಶದ ಕರೆನ್ಸಿ ಇದೆಯಲ್ಲ, ಪಾಕಿಸ್ತಾನಕ್ಕಿಂತ ಸ್ಟ್ರಾಂಗ್ ಆಗಿದೆ. ಬಾಂಗ್ಲಾದ ಎಕಾನಮಿಯೂ ಕೂಡ ಪಾಕಿಸ್ತಾನಕ್ಕಿಂತ ಗಟ್ಟಿಯಾಗಿದೆ. ಪಾಕಿಸ್ತಾನಕ್ಕಿಂತ ಸುಭದ್ರವಾದಂತಹ ದೇಶವನ್ನ ಬಾಂಗ್ಲಾದ ಜನತೆ ಬಿಲ್ಡ್ ಮಾಡ್ಕೊಂಡಿದ್ರು. ಇತ್ತೀಚೆಗೆ ಅವರಿಗೆ ಸ್ವಲ್ಪ ದುರ್ಬುದ್ಧಿ ಜಾಸ್ತಿಯಾಗಿ ಹಾಳಾಗಿ ಹೋಗ್ತಾ ಇದ್ದಾರೆ, ಅದು ಬೇರೆ ವಿಚಾರ. ಆದರೆ ಬಾಂಗ್ಲಾ ಒಂದು ಹಂತದಲ್ಲಿ ಡೆವಲಪ್ ಆಗೋದಕ್ಕೆ ಶುರುವಾಗಿತ್ತಲ್ಲ, ಅದೇ ಹಂತದಲ್ಲಿ ಮುನ್ನುಗ್ಗಿದ್ದೆ ಆದರೆ ಪಾಕಿಸ್ತಾನಕ್ಕಿಂತ ಹಲವು ಪಟ್ಟು ವೇಗವಾಗಿ ಬಾಂಗ್ಲಾದೇಶ ಬೆಳೀತಾ ಇತ್ತು. ಅದೇನೇ ಇರಲಿ, ಈಗ ಬಲೂಚಿಗಳು ಕೂಡ ತಮ್ಮದೇ ಆದಂತಹ ಕರೆನ್ಸಿ, ತಮ್ಮದೇ ಆದಂತಹ ರಾಷ್ಟ್ರಗೀತೆ ಇದನ್ನೆಲ್ಲ ಘೋಷಣೆ ಮಾಡಿಕೊಂಡು ನಮ್ಮದು ಸ್ವತಂತ್ರ ದೇಶ, ಇದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ಸಿಗಬೇಕು ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಹಾಗೆ ಭಾರತಕ್ಕೆ ಅವರು ಮನವಿ ಮಾಡಿಕೊಂಡಿದ್ದೇನು ಕೇಳಿದ್ರೆ, ಪಾಕಿಸ್ತಾನ ಇಷ್ಟು ದಿನಗಳ ಕಾಲ ಅಣ್ವಸ್ತ್ರದ ಬೆದರಿಕೆ ಹಾಕ್ತಾ ಇತ್ತು, ಅನಗತ್ಯವಾಗಿ ವೈಷಮ್ಯವನ್ನು ಸಾಧಿಸ್ತಾ ಇತ್ತು. ಆದರೆ ಈಗ ಪ್ರಾದೇಶಿಕ ಸ್ಥಿರತೆಗೆ ನೀವು ನಮಗೆ ಬೆಂಬಲ ಕೊಡಿ, ಇಡೀ ಪ್ರದೇಶದಲ್ಲಿ ಸ್ಥಿರತೆಯನ್ನು ಸ್ಥಾಪಿಸಿ ಪಾಕಿಸ್ತಾನದ ಅಣು ಬೆದರಿಕೆಯನ್ನು ದೂರ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ ಅನ್ನುವಂಥ ಮೆಸೇಜನ್ನು ಭಾರತಕ್ಕೆ ಅವರು ಕೊಡ್ತಾ ಇದ್ದಾರೆ. ಹಾಗೆ ಬಲೂಚಿಗಳು ಹೇಳ್ತಾ ಇರೋದೇನು ಕೇಳಿದ್ರೆ, ಸದ್ಯ ಬಲೂಚಿಸ್ತಾನ ಪ್ರಾಂತ್ಯದ 85ರಷ್ಟು ಭೂಭಾಗ ನಮ್ಮ ಕಂಟ್ರೋಲ್ನಲ್ಲಿದೆ. ಆದರೆ 2026ರ ಅಂತ್ಯದೊಳಗಾಗಿ ಇದು 100% ಆಗುತ್ತೆ. ಈ ಭಾಗದಲ್ಲಿರುವಂಥ ಪಾಕಿಸ್ತಾನದ ಸೇನೆಯನ್ನು ನಾವು ಕಂಪ್ಲೀಟ್ ಆಗಿ ಹೊರ ಹಾಕ್ತೀವಿ. ನಮ್ಮ ಬಳಿಯಲ್ಲಿ 5 ಲಕ್ಷ ದೇಶಪ್ರೇಮಿ ಬಲೂಚ್ ಹೋರಾಟಗಾರರಿದ್ದಾರೆ, ಹೀಗಂತ ಅವರು ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಮಿತ್ರರೇ, ನಾನು ಈ ವಿಚಾರ ಹೇಳೋದಂತಹ ಸಂದರ್ಭದಲ್ಲಿ ಕೆಲವರಿಗೆ ಸಹಜವಾಗಿ ಒಂದು ಅನಿಸಿರುತ್ತೆ, ಪ್ರತಿ ಬಾರಿಯೂ ಕೂಡ ಈ ಬಲೂಚಿಸ್ತಾನದ ವಿಚಾರವನ್ನು ಭಾರತದಲ್ಲಿ ಹೆಚ್ಚು ವೈಭವೀಕರಿಸಲಾಗುತ್ತೆ. ವಾಸ್ತವವಾಗಿ ಅದಕ್ಕಷ್ಟೇನು ಪ್ರಾಮುಖ್ಯತೆ ಇಲ್ಲ. ಯಾಕೆಂತಂದ್ರೆ ಇಷ್ಟು ದಿನಗಳ ಕಾಲ ಅವರು ಹೋರಾಟ ಮಾಡಿದ್ದಕ್ಕಾಗಿ ಅವರು ಸ್ವತಂತ್ರಗೊಳ್ಳಬೇಕಾಗಿತ್ತು. ಇನ್ನೂ ಕೂಡ ಅವರೆಲ್ಲೋ ಹೋರಾಟ ಮಾಡ್ತಾ ಇರ್ತಾರೆ, ಪಾಕಿಸ್ತಾನ ಅದನ್ನು ಹುಟ್ಟಡಗಿಸುವಂತಹ ಕೆಲಸ ಮಾಡ್ತಾ ಇರುತ್ತೆ. ಹೀಗಾಗಿ ಇದು ಹೋರಾಟವಾಗಿರುತ್ತೆ ಹೊರತು ಬಲೂಚಿಸ್ತಾನ ಒಂದು ಸ್ವತಂತ್ರ ದೇಶ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರ ಮನಸ್ಸಿನಲ್ಲಿ ಈಗಲೂ ಕೂಡ ಭಾವನೆಗಳಿರಬಹುದು. ಆದರೆ ಇದನ್ನು ನಾನು ಯಾಕೆ ಕ್ಲೈಮ್ಯಾಕ್ಸ್ ಅಂತ ಕರೀತಾ ಇದ್ದೀನಿ ಕೇಳಿದ್ರೆ, ಇತ್ತೀಚೆಗೆ ಫೈನಾನ್ಷಿಯಲ್ ಟೈಮ್ಸ್ ಒಂದು ವರದಿಯನ್ನು ಪ್ರಕಟಿಸಿತ್ತು. ಅದರಲ್ಲಿ ಏನು ಹೇಳಲಾಗಿತ್ತು ಅಂತಂದರೆ, ಬಲೂಚಿಸ್ತಾನದಲ್ಲಿ ಚೈನಾದ ಯೋಜನೆಗಳಿದ್ವಲ್ಲ ಅದೆಲ್ಲವೂ ಕೂಡ ಈ ಹಿಂದೆ ಸ್ಲೋ ಡೌನ್ ಆಗಿತ್ತು. ಆದರೆ ಈಗ ಚೈನಾ ಪ್ಯಾಕಪ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇದೆ. ಚೈನಾದ ಇನ್ವೆಸ್ಟ್ಮೆಂಟನ್ನು ಅವರು ಹಿಂತೆಗೆದುಕೊಳ್ತಾ ಇದ್ದಾರೆ. ಚೈನಾದ ವರ್ಕರ್ಸ್ ವಾಪಸ್ ಚೈನಾಗೆ ಹೋಗ್ತಾ ಇದ್ದಾರೆ. ಬಲೂಚಿಸ್ತಾನದಲ್ಲಿ ಚೈನಾದ ಎಲ್ಲ ಕಾರ್ಯಚಟುವಟಿಕೆಗಳು ಕೂಡ ಟೋಟಲಿ ನಿಲ್ ಆಗುವ ಹಂತಕ್ಕೆ ಬಂದಿದೆ, ಹೀಗಂತ ಆ ವರದಿಯಲ್ಲಿ ಕ್ಲೈಮ್ ಮಾಡಲಾಗಿತ್ತು. ಈ ವರದಿ ಇದೆಯಲ್ಲ, ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಸದ್ದು ಮಾಡಿತ್ತು. ಯಾಕೆಂತಂದರೆ ಪಾಕಿಸ್ತಾನಕ್ಕೆ ಇದು ಭಾರಿ ದೊಡ್ಡ ಹಿನ್ನಡೆ. ಇಷ್ಟು ದಿನ ಪಾಕಿಸ್ತಾನದ ಸರ್ಕಾರ ಏನು ಹೇಳ್ತಾ ಇತ್ತು, ನಮಗೆ ಚೈನಾದವರ ಸಪೋರ್ಟ್ ಇದೆ, ಚೈನಾದವರು ಬಂದು ಇಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ನಮ್ಮವರಿಗೆ ಉದ್ಯೋಗ ಕೊಡ್ತಾರೆ, ನಮ್ಮಲ್ಲಿರುವಂತಹ ಸಂಪತ್ತನ್ನು ಹೊರತೆಗೆಯೋದಕ್ಕೆ ಅವರ ಟೆಕ್ನಾಲಜಿ ಸಹಾಯ ಮಾಡುತ್ತೆ, ನಾವು ಚೈನಾ ಜೊತೆಗೆ ಅಮೆರಿಕಾವನ್ನು ಕೂಡ ನಮ್ಮ ನೆಲಕ್ಕೆ ಇನ್ವೈಟ್ ಮಾಡ್ತಾ ಇದ್ದೀವಿ. ಬಲೂಚಿಸ್ತಾನ ಪ್ರಾಂತ್ಯದಲ್ಲಿರುವಂತಹ ಅಪಾರ ಪ್ರಮಾಣದ ಸಂಪತ್ತೇನಿದೆ, ನೈಸರ್ಗಿಕ ಖನಿಜಗಳು, ಅದನ್ನು ಹೊರತೆಗೆದು ಪಾಕಿಸ್ತಾನವನ್ನು ಸಮೃದ್ಧ ಬಿಡ್ತೀವಿ ಅಂತ ಈ ಪಾಕಿಸ್ತಾನದ ಮರ್ಯಾದೆ ಬಿಟ್ಟಂತಹ ರಾಜಕಾರಣಿಗಳು ಜನರ ಕಿವಿಗೆ ಹೂ ಮುಡಿಸ್ತಾ ಇದ್ರು. ಆದರೆ ಈ ಫೈನಾನ್ಷಿಯಲ್ ಟೈಮ್ಸ್ ವರದಿ ಪಾಕಿಸ್ತಾನದ ನೈಜ ಚಿತ್ರಣವನ್ನು ಜಗತ್ತಿನ ಮುಂದಿಡ್ತು. ಚೈನಾ ಇವತ್ತು ಪಾಕಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡೋದು ಹಾಗಿರಲಿ, ಈಗಾಗಲೇ ಅವರೇನು ಕೆಲಸ ಮಾಡ್ತಾ ಇದ್ರಲ್ಲ ಅದರಿಂದ ಕೂಡ ಜಾಗ ಖಾಲಿ ಮಾಡ್ತಾ ಇದ್ದಾರೆ, ಅದರಲ್ಲಿ ಮುಂದುವರಿತಾ ಇಲ್ಲ ಅಂತ. ಇದರ ಬಗ್ಗೆ ಓರ್ವ ಜರ್ನಲಿಸ್ಟ್ ಪಾಕಿಸ್ತಾನದ ವಿದೇಶಾಂಗ ಇಲಾಖೆಯ ಪತ್ರಿಕಾಗೋಷ್ಠಿಯಲ್ಲಿ ಅಲ್ಲಿನ ಅಧಿಕಾರಿಗೆ ಪ್ರಶ್ನೆಯನ್ನು ಕೂಡ ಕೇಳುತ್ತಾರೆ. ಆಗ ಪಾಕಿಸ್ತಾನದ ವಿದೇಶಾಂಗ ಇಲಾಖೆ ಕಡೆಯಿಂದ ಯಾವ ಉತ್ತರ ಬರುತ್ತೆ ಕೇಳಿದ್ರೆ, ನಾವಿವತ್ತಿಗೂ ಕೂಡ ಕಂಪ್ಲೀಟ್ ಸೆಕ್ಯೂರಿಟಿಯನ್ನು ಒದಗಿಸೋದಕ್ಕೆ ಸಿದ್ಧ ಇದ್ದೀವಿ. ಚೈನಾ ನಮಗೆ ಬಹಳ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ನರ್ ದೇಶ, ಅವರಿಗೇನೂ ತೊಂದರೆ ಆಗದಂತೆ ನೋಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಸಿದ್ಧ ಇದೆ. ಇದಿಷ್ಟನ್ನೇ ಹೇಳ್ಬಿಟ್ಟು ಆ ಪ್ರಶ್ನೆಗೆ ಉತ್ತರ ಕೊಡದೆ ತೇಪೆ ಹಚ್ಚುವ ಕೆಲಸ ಮಾಡ್ತಾನೆ.
ಆದರೆ ವಾಸ್ತವತೆ ಏನು ಕೇಳಿದ್ರೆ ಚೈನಾ ಇವತ್ತು ಪಾಕಿಸ್ತಾನದಿಂದ ಹೊರ ಹೋಗ್ತಾ ಇದೆ. ಈ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಚೈನಾದ ಇನ್ವೆಸ್ಟ್ಮೆಂಟ್ಗಳಿದ್ವಲ್ಲ ಅದನ್ನೆಲ್ಲ ಅವರು ವಾಪಸ್ ಪಡಿತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ ಕೇಳಿದ್ರೆ ಬಲೂಚ್ ಲಿಬರೇಷನ್ ಆರ್ಮಿ ಅಥವಾ ಈ ಬಲೂಚ್ ಹೋರಾಟಗಾರರಿದಾರಲ್ಲ ಅವರನ್ನ ಎದುರಿಸೋದಕ್ಕೆ ಚೈನಾಗಾಗ್ತಾ ಇಲ್ಲ. ಅಷ್ಟೇ ಏಕೆ, ಇದೇ ಆಸಿಮ್ ಮುನೀರ್ ಮತ್ತು ಶಾಬಾಜ್ ಶರೀಫ್ ಇಬ್ಬರೂ ಕೂಡ ಸೇರಿಕೊಂಡು ಅಮೆರಿಕಾಗೆ ಒಂದು ಡಬ್ಬಿ ತೆಗೆದುಕೊಂಡು ಹೋಗಿದ್ರಲ್ಲ, ನಮ್ಮ ಬಲೂಚಿಸ್ತಾನ ಪ್ರಾಂತ್ಯದಲ್ಲಿ ಇಂತಿಂಥ ರೇರ್ ಅರ್ತ್ ಮಿನರಲ್ಸ್ ಸಿಗುತ್ತೆ, ಅಮೆರಿಕದವರು ಬಂದು ಇನ್ವೆಸ್ಟ್ ಮಾಡಬಹುದು ಅಂತ. ಟ್ರಂಪ್ ಅದನ್ನೇ ನಂಬಿಕೊಂಡು ಘೋಷಣೆ ಕೂಡ ಮಾಡಿರಲಿಲ್ವಾ? ಆದರೆ ಟ್ರಂಪ್ ಅವರ ಘೋಷಣೆಯಾಗಿ ಇಷ್ಟು ಟೈಮ್ ಆಯಿತು, ಯಾಕೆ ಅಮೆರಿಕ ಇನ್ನೂ ಕೂಡ ಪಾಕಿಸ್ತಾನದ ನೆಲಕ್ಕೆ ಕಾಲಿಟ್ಟಿಲ್ಲ? ಅಲ್ಲಿ ಯಾಕೆ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ? ಯಾಕೆ ಅಂತಂದರೆ ಅಮೆರಿಕಾಗೂ ಕೂಡ ತುಂಬ ಚೆನ್ನಾಗಿ ಗೊತ್ತು, ಬಲೂಚಿಸ್ತಾನದಲ್ಲಿ ಇನ್ವೆಸ್ಟ್ ಮಾಡಿದ್ರೆ $1 ಕೂಡ ವಾಪಸ್ ಬರೋದಿಲ್ಲ. ಅಲ್ಲಿ ಆ ಮಟ್ಟಿನ ಹೋರಾಟ ಇದೆ. ಬಲೂಚಿಸ್ತಾನ ಇವತ್ತು ಪಾಕಿಸ್ತಾನದ ಕಂಟ್ರೋಲ್ನಲ್ಲೇ ಇಲ್ಲ. ಯಾವತ್ತೂ ಬೇಕಾದರೆ ಟೋಟಲಿ ಬಲೂಚಿಸ್ತಾನ ಹೊಸ ದೇಶ ಆಗಬಹುದು ಅಂತ ಅಮೆರಿಕಾಗೂ ಕೂಡ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರವಾಗಿ ಅಮೆರಿಕ ಅಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಇಲ್ಲದೆ ಹೋದರೆ ಅಷ್ಟೆಲ್ಲ ಸಂಪದ್ಭರಿತ ಜಾಗಕ್ಕೆ ಈ ಪಾಕಿಸ್ತಾನದ ಬಿಕಾರಿಗಳು ರತ್ನಗಂಬಳಿ ಹಾಕಿ ಸ್ವಾಗತಿಸ್ತಾ ಇದ್ದಾರೆ. ಅಮೆರಿಕ ಬಿಡ್ತಾ ಇತ್ತಾ? ಅಲ್ಲಿಗೊಂದು ಅರ್ಥ ಮಾಡ್ಕೊಳ್ಳಿ, ಈ ಬಲೂಚಿಸ್ತಾನದ ಹೋರಾಟಗಾರರು ಬಹಳ ನಿರ್ಣಾಯಕವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಬಲೂಚಿಸ್ತಾನದ ಮೇಲೆ ಪಾಕಿಸ್ತಾನಕ್ಕೆ ಹಂತ ಹಂತವಾಗಿ ಕಂಟ್ರೋಲ್ ತಪ್ತಾ ಇದೆ. ಅವರೀಗ 85% ಕ್ಲೈಮ್ ಮಾಡ್ತಾ ಇರಬಹುದು. ನನಗನ್ಸಿದ ಮಟ್ಟಿಗೆ ಒಂದು 50% ಜಾಗಕ್ಕೆ ಪಾಕಿಸ್ತಾನದ ಆರ್ಮಿ ಹೋಗೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡುತ್ತೆ. ಗೊತ್ತಿಲ್ಲ ಮಿತ್ರರೇ, ಮುಂದೇನಾಗುತ್ತೆ, ಯಾವ ರೀತಿಯಾಗಿ ಪಾಕಿಸ್ತಾನ ಇದನ್ನು ನಿಗ್ರಹಿಸುತ್ತೆ ಅಥವಾ ಬಲೂಚಿಸ್ತಾನ ಸ್ವತಂತ್ರ ದೇಶ ಆಗುತ್ತೆ, ಅದನ್ನು ಈಗಲೇ ಪ್ರೆಡಿಕ್ಟ್ ಮಾಡೋದಕ್ಕಂತೂ ಸಾಧ್ಯ ಇಲ್ಲ. ಆದರೆ ಒಂದಂತೂ ಸತ್ಯ, ಒಂದು ವೇಳೆ ಬಲೂಚ್ ಹೋರಾಟಗಾರರು ನಿರ್ಣಾಯಕ ಯುದ್ಧ ಮಾಡಿಬಿಟ್ಟು ತಮ್ಮ ದೇಶ ಅಂತ ಅವರೇನಾದರೂ ರೂಪಿಸಿಕೊಂಡಿದ್ದೇ ಆದರೆ, ಈ ಬಲೂಚ್ ಪ್ರಾಂತ್ಯ ಸಪರೇಟ್ ಆದಂತಹ ದೇಶ ಆಗಿದ್ದೇ ಆದರೆ ಅದು ಅತ್ಯಂತ ಸಂಪದ್ಭರಿತವಾದಂತಹ ಶ್ರೀಮಂತ ದೇಶ ಆಗುತ್ತೆ. ಯಾಕೆ ಕೇಳಿದ್ರೆ ಅಲ್ಲಿರುವಷ್ಟು ನೈಸರ್ಗಿಕ ಸಂಪತ್ತು ಪಾಕಿಸ್ತಾನದ ಇನ್ಯಾವ ಭಾಗದಲ್ಲೂ ಕೂಡ ಇಲ್ಲ. ಪಾಕಿಸ್ತಾನ ಈಗಾಗಲೇ ಬಾಂಗ್ಲಾದೇಶ ಸಪರೇಟ್ ಆಗ್ತಿದ್ದ ಹಾಗೆ ಅರ್ಧ ಸತ್ತೋಗಿದೆ. ಬಲೂಚಿಸ್ತಾನ ಹೊರ ಹೋಗ್ತಿದ್ದ ಹಾಗೆ ಇಡೀ ದೇಶವೇ ಬಂಜರು ಭೂಮಿ ಆಗುತ್ತೆ. ಅದಕ್ಕೆ ಸರಿಯಾಗಿ ಭಾರತ ಏನಾದರೂ ಈ ಸಿಂಧೂ ನದಿ ನೀರು ವಿಚಾರದಲ್ಲಿ ಇನ್ನಷ್ಟು ಕಠಿಣ ನಿರ್ಧಾರ ಕೈಗೊಂಡಿದ್ದೆ ಆದರೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯವೂ ಕೂಡ ಒಣಗಿ ನಿಲ್ಲುತ್ತೆ. ಪಾಕಿಸ್ತಾನದವರು ಹೊತ್ತಿನ ಊಟಕ್ಕೂ ಕೂಡ ಹಾಹಾಕಾರ ಪಡಬೇಕು. ಆ ಪರಿಸ್ಥಿತಿಗೆ ಈ ಬಿಕಾರಿ ಪಾಕಿಸ್ತಾನದವರು ತಲುಪ್ತಾರೆ. ಮಿತ್ರರೇ, ಇದನ್ನೆಲ್ಲ ನಿಭಾಯಿಸಬೇಕಾದಂತಹ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಅದ್ಯಾವುದೋ ತನಗೆ ಸಂಬಂಧ ಪಡದೇ ಇರುವಂತಹ ವಿಚಾರಕ್ಕೆ ತಲೆ ಹಾಕ್ತಾ ಇದ್ದಾನೆ. ಇರಾನ್ ಮತ್ತು ಅಮೆರಿಕದ ನಡುವೆ ಮೀಡಿಯೇಟರ್ಗಳ ರೀತಿಯಲ್ಲಿ ಪೋಸ್ ಕೊಟ್ಕೊಂಡು ಓಡಾಡ್ತಾ ಇದ್ದಾನೆ. ಒಟ್ನಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಪಾಕಿಸ್ತಾನದ ಮುಂದಿನ ಭವಿಷ್ಯ ಇದೆಯಲ್ಲ ಬಹಳ ದುರಂತಮಯವಾಗಿದೆ. ಭಾರತಕ್ಕೆ ಒಂದೇ ಒಂದು ಬಾಂಬ್ ಆಗಲಿ ಅಥವಾ ಒಂದೇ ಒಂದು ಮಿಸೈಲ್ನ ಖರ್ಚಿಲ್ಲದೆ ಪಾಕಿಸ್ತಾನ ಅನ್ನುವಂಥ ಶತ್ರು ಶಾಶ್ವತವಾಗಿ ನಾಶ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಮಿತ್ರರೇ, ಈ ಎಲ್ಲ ಬೆಳವಣಿಗೆಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.